ಎಲ್ಲರಿಗೂ ನಮಸ್ಕಾರ. ಸಕ್ಕಡ ಅಂಕೈ ನಮಸ್ಕಾರ. ಅನ್ನಕ್ಕೆ ಅದೇ ಅದೇ ಬೋರ್ ಅಂತೇಳಿ ಹೇಳಿ ಅನ್ನಿಸುವಂತ ಸಾರು ಸಾಂಬಾರನ್ನ ಮಾಡಿದಾಗ ಅದ್ರ ಜೊತೆ ಸೈಡ್ ಅಲ್ಲಿ ಏನಾದ್ರೂ ಒಂದು ಫ್ರೈಡ್ ಐಟಮ್ ಇದ್ರೆ ಆ ಊಟದ ರುಚಿ ಏನಿದೆ ಅದು ದ್ವಿಗುಣ ಆಗ್ತದೆ. ನಾನಿವತ್ತು ಊಟಕ್ಕಾಗಿ ಸಾಂಬಾರನ್ನ ಮಾಡಿದ್ದೇನೆ. ಬಟ್ ಬರೀ ಸಾಂಬಾರು ಅಂತೇಳಿ ಹೇಳಿದ್ರೆ ಮೂಗು ಸಿಂಡರ್ಸ್ಕೊಳ್ತಾರೆ. ಅದ್ರ ಜೊತೆ ಏನಾದ್ರೂ ಚಟ್ಪಟ ಸ್ಪೈಸಿ ಫ್ರೈಡ್ ಐಟಮ್ ಅಂತೇಳಿ ಹೇಳಿ ಇದ್ರೆ ಆ ಸಾಂಬಾರು ಊಟ ಕೂಡ ಬೇಗ ಬೇಗ ಸೇರ್ತದೆ ಅಂತೇಳಿ ಹೇಳಿ ಮೀನು ಮಾರಾಟಗಾರರಿಗೆ ಫೋನ್ ಅನ್ನ ಮಾಡಿದಾಗ ಇವತ್ತು ಟೈಗರ್ ಪ್ರಾನ್ಸ್ ಉಂಟು ಅಂತೇಳಿ ಹೇಳಿ ಗೊತ್ತಾಯ್ತು. ಸೊ ಅದನ್ನ ತರಿಸಿದೆ, ನೀಟಾಗಿ ಅದನ್ನೆಲ್ಲ ಕ್ಲೀನ್ ಎಲ್ಲ ಮಾಡಿಕೊಂಡು ದೂರದ ಹುಬ್ಬಳ್ಳಿ ಅಕ್ಕನಿಗೆ ಫೋನ್ ಮಾಡಿದೆ. ಏನಾದ್ರೂ ಇಂಥದ್ದೇನೋ ಸ್ಪೆಷಲ್ ಮಾಡೋದು ಅಂತೇಳಿ ಹೇಳಿದಾಗ ಅವಳ ಹತ್ರ ಏನಾದ್ರೂ ಒಂದು ಸೂಪರ್ ಆಗಿರುವಂತ ಒಂದು ರೆಸಿಪಿ ಅಥವಾ ಹೊಸತಾಗಿ ಏನಾದ್ರೂ ಹೇಳಿಕೊಡ್ತಾರೆ. ಸೊ ಕಡೆಗೆ ಈ ಪ್ರಾನ್ಸ್ ನ ಒಂದು ಮಸಾಲಾ ಫ್ರೈ ಅನ್ನ ಹೇಳಿಕೊಟ್ರು. ನಂಗೆ ಡಿಕ್ಷನರಿಯಲ್ಲಿ ಇದಕ್ಕೆ ಸೂಪರ್, ಫ್ಯಾಂಟಾಸ್ಟಿಕ್, ಡ್ರೂಲಿಂಗ್, ವಾಹ್, ಪರಮಾದ್ಭುತ, ಸೂಪರ್ ಟೇಸ್ಟಿ ಎಲ್ಲ ಏನ್ ಹೇಳ್ತಾರೆ, ಈ ಶಬ್ದ ಎಲ್ಲ ಅದರ ಮುಂದೆ ಜಾಲಾಡಿಸಿ ಬಿಸಾಡಿ ಬಿಡ್ಬೇಕು ಅಂತಹ ಒಂದು ರುಚಿ ಇತ್ತು. ಆ ರುಚಿಯನ್ನ ನಾನು ನಿಮ್ಗೆ ಹೇಗೆ ವರ್ಣಿಸ್ಲಿ ಅಂತೇಳಿ ಹೇಳಿ ಗೊತ್ತಾಗ್ತಾ ಇಲ್ಲ. ನೀವೇ ಇದನ್ನ ಮಾಡಿ ತಿನ್ಬೇಕಷ್ಟೇ. ಸೊ ಇದನ್ನ ಹೇಗೆ ಮಾಡಿದೆ ಅಂತೇಳಿ ಹೇಳ್ತೇನೆ. ಖಂಡಿತವಾಗಿ ಟ್ರೈ ಮಾಡಿ. ಈ ಟೈಗರ್ ಪ್ರಾನ್ಸ್ ಅನ್ನ ತಂದ್ರೆ ಇದನ್ನೇ ಮಾಡಿ ಸೂಪರ್ ಆಗಿ ಆಗ್ತದೆ. ಬಟ್ ನಾನು ತಂದಂತ ಟೈಗರ್ ಪ್ರಾನ್ಸ್ ಏನಿತ್ತು ತುಂಬಾ ದೊಡ್ಡದಾಗಿತ್ತದು. ಹಾಗಾಗಿ ತುಂಬ ದೊಡ್ಡದಾಗಿರುವಂಥ ಪ್ರಾನ್ಸನ್ನೆಲ್ಲ ನಾನು ಮಧ್ಯದಲ್ಲಿ ಕಟ್ ಮಾಡಿದ್ದೇನೆ, ಉಳಿದದನ್ನು ಹಾಗೆ ಇಟ್ಟಿದ್ದೇನೆ. ಓಕೆ, ಇದನ್ನು ಹೇಗೆ ಮಾಡೋದಂತೇಳಿ ಹೇಳ್ಕೊಡ್ತೇನೆ. ಜಿಂಜರ್ ಮತ್ತು ಗಾರ್ಲಿಕ್ ಇದನ್ನು ಮೊದಲು ನಾವು ಕ್ರಷ್ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೆ ಈ ಪೇಸ್ಟನ್ನು ಹಾಕಬೇಡಿ, ಯಾಕಂತೇಳಿ ಹೇಳಿದ್ರೆ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಎಲ್ಲ ಇರ್ತದೆ, ಅಂಥ ಟೇಸ್ಟ್ ಕೂಡ ಕೊಡೋದಿಲ್ಲ. ಸೊ ನಾವೇ ನಮ್ಮ ಮನೆಯಲ್ಲೇ ಇದನ್ನು ಜಜ್ಜಿ ಹಾಕಿದರೆ ಬೆಸ್ಟ್. ಓಕೆ, ಸೊ ಅದರ ನಂತರ ಒಂದೊಂದೇ ನಾನು ನಿಮಗೆ ಮಸಾಲೆನ ತೋರಿಸಿದೆ, ಅದನ್ನು ಹಾಕ್ತಾ ಹೋಗೋದು. ಅರಸಿನ ಹುಡಿ, ಮೆಣಸಿನ ಹುಡಿ, ಕೊತ್ತಂಬರಿ ಹುಡಿ, ಅದರ ನಂತರ ಜೀರಿಗೆ ಹುಡಿ, ಇದೆಲ್ಲ ನೀವು ನೋಡ್ತಾ ಇದ್ದೀರಿ. ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಆಯಿತು. ಮತ್ತು 1 ಸ್ಪೂನ್ ಕಡಲೆ ಹಿಟ್ಟನ್ನು ಇಲ್ಲಿ ಹಾಕಬೇಕು, ಯಾಕಂದರೆ ಅದು ಒಂದು ಸ್ವಲ್ಪ ಚೆಂದ ಬ್ಲೆಂಡ್ ಆಗಿ ಬರಲಿಕ್ಕೆ. ಮತ್ತು ಒಂದು ಸ್ವಲ್ಪ ಕರಿಬೇವು, ಉಪ್ಪು, ಮತ್ತೊಂದು 1/4 ಸ್ಪೂನ್ ಓಮದ ಕಾಳನ್ನು ಹಾಗೆ ಕೈಯಲ್ಲಿ ಇಟ್ಕೊಂಡು ಅದನ್ನು ಕ್ರಷ್ ಮಾಡಿ ಇದಕ್ಕೆ ಹಾಕಿದರೆ ಮುಗಿದು ಹೋಯಿತು. ಅದರ ನಂತರ ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಪೇಸ್ಟ್ ಮಾಡಿಕೊಳ್ಳುವಂಥದ್ದು. ನಾವಿಲ್ಲಿ ತನಕ ಹೇಗೆ ಮಾಡ್ತಿದ್ವಿ ಅಂತೇಳಿ ಹೇಳಿದರೆ, ಈ ಪೋಡಿಗಳನ್ನೆಲ್ಲ ಮಾಡಲಿಕ್ಕೆಲ್ಲ ಮಸಾಲೆ ಎಲ್ಲ ಮಾಡಿರ್ತೇವಲ್ಲ, ಗೂಳಿ ಅಂತೇಳಿ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ. ಸೊ ಅದನ್ನೇ ಈ ಪ್ರಾನ್ಸ್ ಎಲ್ಲ ತಂದಾಗ ಅದೇ ಒಂದು ಪೇಸ್ಟನ್ನು ಯೂಸ್ ಮಾಡೋದಿತ್ತು. ಬಟ್ ಇವತ್ತು ಒಂದು ಡಿಫ್ರೆಂಟ್ ಆಗಿರುವಂಥದ್ದನ್ನು ಮಾಡ್ತಾ ಇದ್ದೇನೆ. ಈಗ ನೆಕ್ಸ್ಟ್ ಇದನ್ನು ನೀಟಾಗಿ ಹೀಗೆ ಮಿಕ್ಸ್ ಮಾಡಿಕೊಳ್ಳುವಂಥದ್ದು. ತುಂಬ ನೀರು ಹಾಕಬಾರ್ದು, ತುಂಬ ಡ್ರೈ ಕೂಡ ಆಗಬಾರ್ದು. ಅಂತೂ ಇಂತೂ ಪ್ರಾನ್ಸ್ ಇದರಲ್ಲಿ ಚೆನ್ನಾಗಿ ಒಂದು ಡಿಪ್ ಆಗುವ ಹಾಗೆ ಇರಬೇಕು. ಮಧ್ಯದಲ್ಲಿ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿಕೊಳ್ಳಿ, ಇದರದ್ದು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತೇಳಿ ಹೇಳಿ. ಅದರ ನಂತರ ಈ ಪ್ರಾನ್ಸನ್ನೆಲ್ಲ ಹಾಕಿ ಇದನ್ನು ಮಿಕ್ಸ್ ಮಾಡುವಂಥದ್ದು. ಪ್ರಾನ್ಸ್ ಹೇಗೆ ರೇಟ್ ಅಂತೇಳಿ ಹೇಳಿದರೆ 10 ಪ್ರಾನ್ಸ್ ಏನೋ ಸಿಕ್ಕಿದೆ ಅಷ್ಟೇ. ಈ 10 ಪ್ರಾನ್ಸಿಗೆ 300 ರೂಪಾಯಿಯನ್ನು ಕೊಟ್ಟಿದ್ದೇನೆ ನಾನು. ಇದು ಸ್ವಲ್ಪ ಕಾಸ್ಟ್ಲಿ ಮೀನು. ಇದರಲ್ಲಿ ಚಿಕ್ಕ ಚಿಕ್ಕ ಪ್ರಾನ್ಸ್ ಸಿಕ್ಕಿದಾಗ ಅದರದೊಂದು ಹಿಂಗಿನ ನೀರನ್ನು ಹಾಕೆಲ್ಲ ನಾವೊಂದು ಮಸಾಲೆಯನ್ನು ಮಾಡ್ತೇವೆ. ಸುಂಟಾಚೆ ಹಿಂಗಾರಂದೆ ಅಂತೇಳಿ ಹೇಳ್ತೇವೆ. ಅದು ಕೂಡ ಈ ಬಾಯ್ಲ್ಡ್ ರೈಸಿಗೆ ಸೂಪರ್ ಆಗಿರ್ತದೆ. ಬಟ್ ಇವತ್ತು ದೊಡ್ಡ ಪ್ರಾನ್ಸ್ ಸಿಕ್ಕಿದ ಕಾರಣ ಇದನ್ನು ನಾವು ಫ್ರೈ ಮಾಡ್ತಾ ಇದ್ದೇವೆ. ನನಗೆ ಒಂದು ಕಷ್ಟ ಏನಪ್ಪ ಅಂತೇಳಿ ಹೇಳಿದರೆ, ಈ ಮೀನನ್ನು ಮಾಡಿದಾಗ ವೆಜ್ ಏನು ಮಾಡಲಿ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇರ್ತದೆ. ಯಾಕಂತೇಳಿ ಹೇಳಿದರೆ ನಮ್ಮ ಮನೆಯಲ್ಲಿ ಮೀನನ್ನು ತಿನ್ನದ ಇಬ್ಬರು ಇದ್ದಾರೆ. ಇದನ್ನು ಮೊದಲು ಕೂಡ ನಾನು ನಿಮಗೆ ಹೇಳಿದ್ದೇನೆ. ಸೊ ಇವರಿಗೆ ಏನನ್ನು ಮಾಡಲಿ ಅಂತೇಳಿ ಹೇಳಿ ಹೀಗೆ ಫ್ರಿಜ್ಜನ್ನು ಒಂದು ಚಿಲ್ಲರ್ನಲ್ಲಿ ಹುಡುಕಬೇಕಾದ್ರೆ ಅಲ್ಲಿ ನನಗೆ ಬಲಿತಂತಹ ಒಂದು ಬೆಂಡೆಕಾಯಿ ಎಲ್ಲ ಸಿಕ್ಕಿತ್ತು. ಸೊ ಇದನ್ನು ನಾವು ಯಾವುದೇ ಪದಾರ್ಥಕ್ಕೆಲ್ಲ ಯೂಸ್ ಮಾಡಲಿಕ್ಕೆಲ್ಲ ಆಗೋದಿಲ್ಲ. ಸೊ ಇದರದ್ದು ಕೂಡ ಫ್ರೈಯನ್ನು ಮಾಡ್ತೇವೆ ನೋಡಿ. ನೀಟಾಗಿ ಅದನ್ನು ತೊಳೆದುಕೊಂಡು ಹೀಗೆ ನೇರವಾಗಿ ಒಂದು ಬೆಂಡೆಕಾಯಿಯ ಅರ್ಧವನ್ನು ಮಾಡಿಕೊಂಡು ಅದನ್ನು ನೇರವಾಗಿ ಕೊಯ್ದುಕೊಳ್ಳುವಂಥದ್ದು. ಓಕೆ, ಸೊ ಅದನ್ನು ಆದಮೇಲೆ ಇದಕ್ಕೆ ಯಾವುದೇ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಲಿಕ್ಕೆಲ್ಲ ಇಲ್ಲ. ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ, ಹಳದಿ ಮಸಾಲೆಗಳು, ಮೆಣಸಿನ ಹುಡಿ, ಉಪ್ಪಿನ ಹುಡಿ, ಹಳದಿ, ಬೊಂಬಾಯಿ ರವೆ, ಅಕ್ಕಿ ಹಿಟ್ಟು ಎಲ್ಲವನ್ನು ಕೂಡ ಇದರಲ್ಲೇ ಹಾಕಿ ಚಂದ ಮಾಡಿ ಕಲಿಸ್ಕೊಳ್ಳುವಂಥದ್ದು. ಎಣಿಸೋದು ನಾನು ಈ ಸಿಲಿಂಡರ್ ಎಲ್ಲ ದುರ್ಲಭವಾಗಿರುವಂಥ ಈ ಕಾಲದಲ್ಲಿ ಒಂದೊಂದೇ ಅಡುಗೆ ಮಾಡಬೇಕು ಅಂತೇಳಿ ಹೇಳಿ. ಬಟ್ ಮನೆಯಲ್ಲೇ ಇರುವ ಕಾರಣ ಏನಾದರೂ ಒಂದು ತಿನ್ನಬೇಕು ಅನ್ನುವಂಥ ಒಂದು ಕ್ರೇವಿಂಗ್ ಆಗ್ತಾ ಇರ್ತದೆ. ಹಾಗಾಗಿ ಹೊರಗಿಂದ ತರಿಸುವಕ್ಕಿಂತ ಮನೆಯಲ್ಲಿ ಏನಾದರೂ ಒಂದು ಸ್ಪೆಷಲನ್ನು ಮಾಡ್ತಾ ಇರುವಂಥದ್ದು. ಸ್ಪೆಷಲನ್ನು ಮಾಡಿದರೂ ಕೂಡ ಉಳಿಗಾಲ ಇಲ್ಲ. ಯಾಕಂತೇಳಿ ಹೇಳಿದರೆ ಇರುವ 4 ಜನರಲ್ಲಿ 2 ಮೀನನ್ನು ತಿನ್ನುವುದಿಲ್ಲ. ಅವರು ಮೀನನ್ನು ತಿನ್ನುವುದಿಲ್ಲ ಅಂತೇಳಿ ಹೇಳಿ ನಾವು ಕೂಡ ತಿನ್ನದೇ ಇರ್ಲಿಕ್ಕೆ ಆಗ್ತದಾ? ಇಲ್ಲ. ಹಾಗಾಗಿ ಏನು ಮಾಡೋದು, 2 ಕೆಲಸ ಮಾಡಲೇಬೇಕಾಗ್ತದೆ.
ಮಾಡ್ತಾ ಇದ್ದೇನೆ. ಸೊ ಇದೊಂದು ಸ್ವಲ್ಪ ಗಟ್ಟಿ ಆಯಿತು. ಇದಕ್ಕೊಂದು ಸ್ವಲ್ಪ ನೀರನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ. ಅದರ ನಂತರ ಕಟ್ ಮಾಡಿದಂಥ ಬೆಂಡೆಯನ್ನು ಇದರ ಮೇಲೆ ಹಾಕುವಂಥದ್ದು. ಸೊ ಎರಡೂ ಕೂಡ ನಂದೊಂದು 10 ಗಂಟೆ ಒಳಗೆ ಮಾಡಿ ಆಯಿತು. ಅದರ ನಂತರ ನಾನು ಹೀಗೆ ರೆಸ್ಟಿಗೆ ಬಿಟ್ಟೆ. ಕರೆಕ್ಟಾಗಿದೆ, ಉಪ್ಪು, ಹುಳಿ, ಖಾರ ಪ್ರತಿಯೊಂದು ಕೂಡ ಅದ್ಭುತ. ಅದರ ನಂತರ ಒಂದು ಸ್ವಲ್ಪ ಇಂಗಿನ ನೀರನ್ನು ಕೂಡ ನಾನು ಹಾಕಿದ್ದೇನೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಅದರ ನಂತರ ಈ ಬೆಂಡೆಗಳನ್ನು, ಕಟ್ ಮಾಡಿದಂಥ ಬೆಂಡೆಗಳನ್ನು ಅದಕ್ಕೆ ಹಾಕಿ ಹೀಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳುವಂಥದ್ದು. ಓಕೆ, ಸೊ ಇಲ್ಲಿ ಪ್ರಾನ್ಸ್ ಫ್ರೈಗೆ ಕೂಡ ರೆಡಿ ಆಗಿದೆ, ಅದೇ ರೀತಿ ಬೆಂಡೆ ಫ್ರೈಗೆ ಕೂಡ ರೆಡಿ ಆಗಿದೆ. ಸೊ ಫಸ್ಟಿಗೆ ನಾವು ಬೆಂಡೆ ಫ್ರೈಯನ್ನು ಮಾಡ್ಕೊಳ್ಳುವ, ಮತ್ತು ಇದೇ ಎಣ್ಣೆಯಲ್ಲಿ ಪ್ರಾನ್ಸ್ ಫ್ರೈಯನ್ನು ಮಾಡ್ಕೊಳ್ಳುವ ಅಂತೇಳಿ ಹೇಳಿ. ಸೊ ಇದು ಹೇಗಾಗಬೇಕಂತೇಳಿ ಹೇಳಿದ್ರೆ ಗರಿ 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 ಆಗಬೇಕು, ಆಯಿತಾ. ತಿನ್ನುವಾಗ ಒಂಥರ ಕುರುಮ್ ಹಪ್ಪಳದ ಹಾಗೆ ಆಗಬೇಕು, ಹಪ್ಪಳ ಸಂಡಿಗೆಲ್ಲ ನಾವು ತಿಂದ ಹಾಗೆ ಸೂಪರ್ ಆಗ್ತದೆ. ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಬೆಂಡೆಯನ್ನು ತಂದಾಗ ಅದು ಪಕ್ಕನೆ ನಾವು ಯೂಸ್ ಮಾಡದೆ ಹಾಗೆ ಬಲ್ತ್ರೆ ನೋಡಿ ಈ ಫ್ರೈಯನ್ನು ಮಾಡ್ಬೋದು. ಅದೇ ರೀತಿ ತೊಂಡೆಕಾಯಿ ಕೂಡ ಕೆಂಪಾದಾಗ, ಮಾಗಿದಾಗ ಅದರದ್ದು ಕೂಡ ಒಂದು ಚಟ್ನಿಯನ್ನು ಹೇಗೆ ಮಾಡೋದು ಅಂತೇಳಿ ಹೇಳಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ಅದನ್ನು ಕೂಡ ನೀವು ಮಾಡಿದ್ದಿರಬಹುದು ಅಂತೇಳಿ ಹೇಳಿ ಅನ್ನಿಸ್ತದೆ. ಸೊ ಎಲ್ಲ ಬೆಂಡೆಯನ್ನು ಕೂಡ ಇಲ್ಲಿ ನೀಟಾಗಿ ನಾನು ಫ್ರೈ ಮಾಡಿಕೊಂಡೆ. ಸರಿ, ಇದು ಹುರಿಬೇಕು, ಅದು ಮೇಯ್ನ್, ಆಯಿತಾ. ಸೊ 3 ಗಾಣ ಆಗುವಷ್ಟು ಆಯಿತು ಇಲ್ಲಿ ಬೆಂಡೆ ಫ್ರೈ. ಸೊ ಈ ಫ್ರೈಯನ್ನೆಲ್ಲ ಮುಗಿಸ್ಕೊಂಡು ಇದೀಗ ನೆಕ್ಸ್ಟ್ ಸುತ್ತಿಗೆ ನಾನು ಹೋಗ್ತಾ ಇದ್ದೇನೆ, ಈ ಪ್ರಾನ್ಸನ್ನು ಫ್ರೈ ಮಾಡುವಂಥದ್ದು. ಸೊ ಒಳ್ಳೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮಿರ್ಚ್ ಮಸಾಲ ಎಲ್ಲ ಎಳ್ಕೊಂಡು ಒಳ್ಳೆ ಸೊಕ್ಕಿ ಕೂತಿದೆ ಈ ಪ್ರಾನ್ಸ್. ಅದನ್ನು ನಾವು ಚೆನ್ನಾಗಿ ಬೊಂಬಾಯಿ ರವೆ, ಅದೇ ರೀತಿ ಅಕ್ಕಿ ಹಿಟ್ಟು, ಇದು ಎರಡನ್ನು ಕೂಡ ಸೇರಿಸ್ಕೊಂಡು ಒಂದು ಮಿಶ್ರಣ ಮಾಡಿದ್ದೆ. ಅದರಲ್ಲಿ ಹಾಗೆ ಅದ್ದಿ ಅದನ್ನು ಸೈಡಲ್ಲಿ ಇಡುವಂಥದ್ದು. ಒಂದು ನೀವು ಫ್ರೈ ಮಾಡೋಕ್ಕಿಂತ ಮೊದಲೊಂದು ನೋಡ್ಕೊಳ್ಬೇಕು ಅದಕ್ಕೆಲ್ಲ ಸರಿಯಾಗಿ ಉಪ್ಪು, ಖಾರ ಎಲ್ಲ ಆಗಿದೆ ಅಂತೇಳಿ ಹೇಳಿ. ಅದಕ್ಕಾಗಿ ನಾವು ಯಾವತ್ತೂ ಕೂಡ ಅದರ ಮಸಾಲೆಯನ್ನು ಫಸ್ಟಿಗೆ ಮಾಡ್ಕೊಳ್ಬೇಕು, ಮತ್ತು ಅದನ್ನು ನಾವು ಟೇಸ್ಟ್ ಮಾಡಬೇಕು. ಟೇಸ್ಟ್ ಮಾಡೋಕೆ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಇದ್ದರೆ ಪರವಾಗಿಲ್ಲ, ಯಾಕಂತೇಳಿ ಹೇಳಿದರೆ ನಾವು ಪ್ರಾನ್ಸ್ ಹಾಕುವಾಗ ಅದು ಅಲ್ಲಿಗಲ್ಲಿಗೆ ಸರಿಯಾಗಿ ಬೆರೆತು ಬರ್ತದೆ. ಓಕೆ, ಸೊ ಈಗ ಪ್ರಾನ್ಸ್ ಫ್ರೈಗೆ ತಯಾರಾಗ್ತಾ ಇದೆ. ಈವನ್ ನೀವು ಮೀನು ಮಾಡುವಾಗ ಕೂಡ ಹಾಗೆ, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ, ಯಾಕಂತೇಳಿ ಹೇಳಿದರೆ ಮೀನು ಅದನ್ನು ಸರಿಯಾಗಿ ಎಳ್ಕೊಂಡು ಫ್ರೈ ಆಗಿ ಬರುವಾಗ ಅದು ಕರೆಕ್ಟ್ ಆಗ್ತದೆ. ಎಷ್ಟೋ ಸಮಯ ಆಯಿತು ನಾನು ಪ್ರಾನ್ಸನ್ನು ತಿನ್ನದೆ, ಫಿಶನ್ನು ತಿನ್ನದೆ. ಸೊ ಬರೀ ವೆಜ್ಜನ್ನೇ ಮಾಡ್ತಾ ಇದ್ದೆ. ಸೊ ಇವತ್ತು ಇದು ಫ್ರೈ ಮಾಡ್ತಾ ಇರಬೇಕಾದ್ರೆ ಭಾರಿ ಖುಷಿ ಆಗ್ತಾ ಉಂಟು ನನಗೆ. ಅಂತೇಳಿ ಹೇಳಿದ್ರೆ ಖುಷಿ ಅಂತೇಳಿ ಹೇಳಿದ್ರೆ ಇವತ್ತೊಂದು ಒಳ್ಳೆಯದು ತಿನ್ಬೋದು ಅಂತೇಳಿ ಹೇಳಿ. ಸೊ ಮೀನನ್ನು ತಿನ್ನುವವರು ಏನಾಗ್ತದೆ, ಎಲ್ಲೋ ಒಂದು 2-3 ತಿಂಗಳಿಗೆ ಒಮ್ಮೆ ಆದರೂ ಒಂದು ಸಾರಿ ಮಾಡಿ ತಿನ್ನುವ ಅಂತೇಳಿ ಹೇಳುವಂಥ ಒಂದು ಕ್ರೇವಿಂಗ್ ನಮಗೆ ಹಾಗೆ ಆಗ್ತದೆ. ತಿನ್ನಬೇಕು ಅಂತೇಳಿ ಹೇಳಿ ಆಸೆ ಆದವಾಗಲೂ ಕೂಡ ನಾನೇ ಮನೆಗೆ ತರಿಸ್ಕೊಂಡು ಅದನ್ನು ಮಾಡುವಂಥದ್ದು. ಯಾಕಂತೇಳಿ ಹೇಳಿದರೆ ನಾವಿರುವಂಥದ್ದು ಕರಾವಳಿ ಭಾಗದಲ್ಲಿ, ಸಾಕಷ್ಟು ಇಲ್ಲಿ ಮೀನೆಲ್ಲ ಸಿಗ್ತದೆ. ಸೊ ಹೊರಗೆ ಹೋಗೋಕ್ಕಿಂತ ಮೀನನ್ನು ಮನೆಯಲ್ಲೇ ಮಾಡಿದರೆ ಬೆಸ್ಟ್. ಯಾಕಂತೇಳಿ ಹೇಳಿದರೆ ಹೊರಗಡೆ ಹೋಟೆಲಲ್ಲಿ ಅದು ಸರಿಯಾಗಿ ತೊಳೆದಿರ್ತಾರಾ ಇಲ್ವಾ ಅನ್ನುವಂಥ ಒಂದು ಇದಿರ್ತದೆ. ಹಾಗಾಗಿ ನಾವೇ ಮನೇಲಿ ಮಾಡಿದರೆ ಬೆಸ್ಟ್ ಅಂತೇಳಿ ಹೇಳಿ. ನೋಡಿ ಇಲ್ಲಿ ಬೆಂಡೆ ಕುರ್ಕುರೆ ಯಾವ ರೀತಿ ಆಗಿದೆ ಅಂತೇಳಿ ಹೇಳಿ. ಕುರ್ಕುರೆ ಸರಿಯಾಗಿ ಒಳ್ಳೆ ಕುರ್ಕುರೆ ಆಗಿದೆ. ಸೊ ಇದೀಗ ನಾನು ಮತ್ತೊಂದು ಸೈಡ್ ಇದನ್ನು ಫ್ಲಿಪ್ ಮಾಡ್ತಾ ಇದ್ದೇನೆ. ಫ್ಲಿಪ್ ಮಾಡ್ತಾ ಇರಬೇಕಾದ್ರೆ ಪರಿಮಳ ಎಂತ ಅಂತೇಳಿ ಹೇಳಿದರೆ ಅದನ್ನು ಖಂಡಿತವಾಗಿಯೂ ಶಬ್ದಗಳಲ್ಲಿ ವರ್ಣಿಸ್ಲಿಕ್ಕಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದ್ಭುತ ಆಗಿತ್ತು ಅಂತೂ ಇಂತೂ. ಇನ್ನು ನೆಕ್ಸ್ಟ್ ಟೈಮ್ ಪ್ರಾನ್ಸನ್ನು ತಂದಾಗ, ಅದು ಟೈಗರ್ ಪ್ರಾನ್ಸ್ ಆಗಲಿ ಅಥವಾ ಚಿಕ್ಕದಾಗಲಿ, ಈ ಒಂದು ಫ್ರೈಯನ್ನು ನಾನು ಮಾಡ್ತೇನೆ ಅಂತೇಳಿ ಹೇಳಿ ಎಣಿಸಿದೆ. ಮಾತ್ರ ಅಲ್ಲ, ಇದು ಮಗನಿಗೂ ಕೂಡ ಸೂಪರಾಗಿ ಅವನು ಹೇಳಿದ, ಅಮ್ಮ ಹಾಗಾಗಿ ಇದನ್ನು ಮಾಡ್ತಾ ಇರು ಅಂತೇಳಿ. ಆದರೆ ಇದು ಸ್ವಲ್ಪ ಹೀಟ್. ಇದರ ನಂತರ ನೀವು ಒಂದು ಸ್ವಲ್ಪ ಬೊಂಡವನ್ನು ಅಥವಾ ರಾಗಿ ಹಾಲನ್ನು ಏನಾದರೂ ಕುಡಿಬೇಕಾಗ್ತದೆ. ಯಾಕಂತೇಳಿ ಹೇಳಿದರೆ ಸ್ವಲ್ಪ ಹೀಟ್ ಇದು ಪ್ರಾನ್ಸ್ ಅಂತೇಳಿ ಹೇಳಿದರೆ. 2ನೇ ಗಾಣ ಹಾಕ್ತಾ ಇದ್ದೇನೆ. ಆದರೆ ನನಗೆ ಅಷ್ಟು ಹೊತ್ತು ಕೂತ್ಕೊಳ್ಳುವಂಥ ಪೇಷನ್ಸ್ ಇಲ್ಲ. ಸ್ಪೆಷಲಿ ಫಿಶ್ ಎಲ್ಲ ಮಾಡಿದಾಗ ಒಂದು ಗಾಣ ಆದ ಹಾಗೆ ನಾನೊಂದು ಊಟಕ್ಕೆ ಕೂತ್ಕೊಳ್ಳುವಂಥದ್ದು. ಯಾಕಂತೇಳಿ ಹೇಳಿದರೆ ನನಗೆ ಆಗಲೇ ಅದನ್ನು ತಿನ್ನಬೇಕು ಅನ್ನುವಂಥ ಒಂದು ಆಸೆ. ಸೊ ಬೆಳಗ್ಗೆ ಬರೀ ಸಾಂಬಾರು ಅಂತೇಳಿ ಹೇಳುವಾಗ ಇವತ್ತು ಊಟ ತುಂಬ ನೀರಸಾಗ್ತದೇನೋ ಅಂತೇಳಿ ಹೇಳಿ ಅಂದ್ಕೊಂಡೆ. ಅಂತೂ ಇಂತೂ ಈ ಪ್ರಾನ್ಸ್ ಮತ್ತು ಬೆಂಡೆ ಕುರ್ಕುರೆಯ ದೆಸೆಯಿಂದ ಇವತ್ತಿನ ಮಧ್ಯಾಹ್ನದ ಊಟ ಉಂಟಲ್ಲ ಸೂಪರ್ ಆಯಿತು. ಇವತ್ತು ಆ್ಯಕ್ಚುಲಿ ನಮಗೆ 2 ಉಪನಯನಕ್ಕೆ ಫಂಕ್ಷನಿಗೆಲ್ಲ ಕರೆದಿದ್ರು. ಬಟ್ ಈ ಬಿಸಿಲಿಗೆ ಎಲ್ಲಿ ಹೋಗೋದು ಬೇಡ, ಮನೆಯಲ್ಲೇ ಬಾಯ್ಲ್ಡ್ ರೈಸನ್ನು ಮಾಡಿ ಇಂಥ ಒಂದು ಪದಾರ್ಥವನ್ನು ಮಾಡಿ ಊಟ ಮಾಡುವ ಅಂತೇಳಿ ಹೇಳಿ ಅನ್ನಿಸ್ತದೆ. ಸೊ ಫೈನಲಿ ನನ್ನ ಪ್ಲೇಟ್ ರೆಡಿ ಆಗಿದೆ. ಊಟಕ್ಕೆ ನಾನು ಕೂಡ ರೆಡಿ, ಹೊಟ್ಟೆ ಕೂಡ ರೆಡಿ. ಸೊ ಇದನ್ನು ಮಾಡಲಿಕ್ಕೆ ನೀವು ಕೂಡ ಬೇಗ ರೆಡಿ ಆಗಿ ಅಂತೇಳಿ ಹೇಳ್ತಾ, ರುಚಿ ಅದೇ ರೀತಿ ಪರಿಮಳದಿಂದ ಸಮೃದ್ಧವಾಗಿರುವಂತಹ ಊಟವನ್ನು ನಾನು ಮಾಡ್ತಾ ಇದ್ದೇನೆ ಅಂತೇಳಿ ಹೇಳ್ತಾ ಎಲ್ರಿಗೂ ಕೂಡ ಬಾಯ್ ಬಾಯ್, ನಮಸ್ತೆ, ದೇವ್ ಬರೇ ಕೋರೋ. ಹೊಸ ಅಡಿಗೆಯನ್ನು ಮಾಡ್ತಾ ಇರಿ, ಖುಷಿಯಾಗಿರಿ, ಬಾಯ್.